ಆತ್ಮೀಯ S16 ವೀಕ್ಷಕರೇ, ನಾನು ನಿಮ್ಮವ M. ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಯತ್ನಾಳರ ಮಾತುಗಳು ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಹೊರಟಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ವಿಶೇಷವಾಗಿ ಈ ನಮ್ಮ ಯತ್ನಾಳರು ಹಂತಕರಿಗೆ ಗುಂಡಿಕ್ಕಿ ಕೊಂದು ಬಿಡ್ರಿ, ಅವರನ್ನು ಹಂತಕರು ಯಾರಿದ್ದಾರೆ ನಮ್ಮ ಹಿಂದೂಗಳನ್ನು ಕೊಲ್ಲುವಂಥ ಹಂತಕರಿಗೆ ಗುಂಡಿಟ್ಕೊಂಡು ಬಿಡ್ರಿ ಭಯೋತ್ಪಾದಕರವರು ಅನ್ನೋಂಥ ಮಾತುಗಳನ್ನು ಮಾತಾಡ್ತಾ ಹಿಂದುತ್ವದ ಪರ ಇನ್ನೂ ಉಗ್ರರಾಗ್ತಾ ಹೋಗ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸಮಾಜವನ್ನು, ಅದರಲ್ಲೂ ಮುಖ್ಯವಾಗಿ ಅವ್ರು ಹೇಳೋದು ಅವ್ರ ದೃಷ್ಟಿಯಲ್ಲಿ ಸರಿ ಇರ್ಬೋದು, ಬಟ್ ಸಮಾಜ ದೃಷ್ಟಿಯಲ್ಲೇ ಇಡೀ ಒಂದಾಗಿರುವಂಥ ಈ ದೇಶದ ಏಕತೆ ದೃಷ್ಟಿಯಲ್ಲೇ ಬದುಕುವಂಥ ದೃಷ್ಟಿಯಲ್ಲೇ ವಿಚಾರ ಮಾಡುವಂಥದ್ದು ಅದೇನೂ ಇರಲಿ. ಆದರೆ ಈಗ ಶಿವಾನಂದ ಪಾಟೀಲರು ನಿಮಗೆ ಈಗಾಗಲೇ ಗೊತ್ತದ ರಾಜೀನಾಮೆ ಕೊಟ್ಟಿದ್ದಾರೆ, ತಾಂತ್ರಿಕವಾಗಿ ಅದು ಸರಿ ಇಲ್ಲ ಅನ್ನೋದು ಮಾತು ಬೇರೆ. ಹೌದು, ಅವ್ರು ರಾಜೀನಾಮೆ ಕೊಡ್ತಾರೆ, ಇವ್ರು ರಾಜೀನಾಮೆ ತೊಗೊಳಂಗಿಲ್ಲ ಅಂದಂಗೆ. ಇದು ಹೆಂಗದಪ್ಪ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ನಮ್ಮ ಸ್ವೀಕಾರ ಆಗುವಂಥ ಅಂದ್ರೆ ಒಂದು ತಾಂತ್ರಿಕವಾಗಿ ತಮ್ಮ ಶಾಸಕತ್ವ ಹೋಗಬಾರ್ದಂಗೆ ಶಿವಾನಂದ ಪಾಟೀಲ್ ತಮ್ಮ ಬೆರಿತನ ಒಬ್ಬ ಮಾಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಅದನ್ನು ಇವತ್ತು ಅಟ್ಲೀಸ್ಟ್ ಹೋಗಲಿ ಯಾವುದೋ ರೀತಿಯ ಕೊಡಲು ಈಗ ಅವ್ರು ಕೊಟ್ಟಿದ್ದಾರೆ ರಾಜೀನಾಮೆ. ಯಾವಾಗ ಬರ್ತೀರಿ ಬರ್ರಿ, ಸೆಟ್ ಹೊಡೆದಿದ್ದಾರೆ. ಈ ಸೆಟ್ಗೆ ಇವರು ಉತ್ತರ ಕೊಡಬೇಕಲ್ಲ ಇಷ್ಟರೊಳಗೆ. ಯಾಕೋ ಯತ್ನಾಳ್ ಸಿಗ್ತಾ ಇಲ್ಲ, ಯಾಕೆ ಸಿಗ್ತಾ ಇಲ್ಲಿ ಹೋಗಿದ್ದಾರೆ ಅವರು ಅಂತ ಹೇಳಿದಾಗ ಸಹಜ ಬರ್ಬೋದು, ಇಂದು ನಾಳೆ ಹೇಳ್ಬೋದು, ಇಲ್ಲ ಅಂತಲ್ಲ. ಅವರು ಅಷ್ಟು ಸುಮ್ಮನೆ ಕೂಡುವಂಥ ಆಸಾಮಿ ಅಲ್ಲ. ಅವರು ಇನ್ನಷ್ಟು ಜೋರಾಗಿ ಮೇಲೆ ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳು ಇರ್ಬೋದು, ಇಲ್ಲ ಅಂತ ಅನ್ನೋಕೆ ಆಗೋದಿಲ್ಲ. ಈ ಯತ್ನಾಳನ್ನ ಈ ಎಲ್ಲ ದೃಷ್ಟಿಗೂ ನೋಡಿದಾಗ ಸಹಜವಾಗಿ ಇವತ್ತು ಇಡೀ ಅವ್ರ ಪಂಚಮಸಾಲಿಯಲ್ಲಿಯೂ ಸಹಿತ ಇವರು ಮಾಡೋ ಒಂದು ಕ್ರಿಯೆಯಿಂದಾಗೆ ಆ ಪಂಚಮಸಾಲಿಯ ಗುರುಗಳು ಮೃತ್ಯುಂಜಯ ಸ್ವಾಮಿಗಳು ಸಹಿತ ಇವತ್ತು ಇವ್ರ ತಪ್ಪಿನಿಂದಾಗಿ ಅವರು BJP ವಕ್ತಾರರು ಅಥವಾ ಬಸವನಗೌಡ ಪಾಟೀಲರಿಗೆ ವಕ್ತಾರರು ಅನ್ನೋ ಅಷ್ಟು ಮಟ್ಟಿಗೆ ಇವತ್ತು ಹಂತಕ್ಕೆ ತಂದಿಳಿಸುವಂಥ ಪ್ರಯತ್ನವನ್ನು ಅವರು ಗೊತ್ತಿಲ್ಲದೆ ಮಾಡ್ತಾಯಿದ್ದಾರೆ ಯತ್ನಾಳ್. ಯಾಕಂದರೆ ಇವತ್ತು ವಿಜಯ ಕಾಶಪ್ಪನವರು, ಇವತ್ತು ವಿಜಯಾನಂದ ಕಾಶಪ್ಪನವರು ಇದ್ದಂಥವ್ರು ಇವತ್ತು ಇಲ್ಲ ನಮ್ಮ ಸ್ವಾಮಿಗಳಲ್ಲವರು ಅವ್ರು BJP ಸ್ವಾಮಿಗಳು ಅನ್ನೋ ಮಾಡಿದರು. ಜೊತೆಗೆ ಟೀಕಾನು ಮಾಡಿದರು. ಅದ್ರ ಜೊತೆಗೆ ಅವರು ವಕ್ತಾರರು ಯತ್ನಾಳರದ್ದು ಅಂತೇಳಿ ಇಡೀ ಸಮಾಜನ ಒಡೆದಿಟ್ಟರು ಅಂತೇಳಿ ಆ ಹಿಂದೆ ಎಲ್ಲರೂ ಕೂಡಿ ವರ್ಕ್ ಮಾಡಿದ್ದು ನೆನಪಿಸಿದ್ರು ಸಹಿತ ಅದ್ರ ಕಡೆ ಲಕ್ಷ ಇಲ್ದಂಗೆ ಇವತ್ತು ಶಿವಾನಂದ ಪಾಟೀಲರಿಗೆ ಸವಾಲು ಹಾಕಿ ಅವ್ರಿಗೆ ಕೇಳಿದ ತಪ್ಪದು. ಅವ್ರು ರಾಜೀನಾಮೆ ಕೊಟ್ಟಿದ್ದಂತೆ ಸರಿ, ಆದರೆ ಟೆಕ್ನಿಕಲಿ ಕರೆಕ್ಟ್ ಇತ್ತು ಇಲ್ಲೋ ಅದು ಇನ್ನೊಬ್ಬರು ರಾಜೀನಾಮೆ ಕೊಟ್ಟಾಗ ನಮ್ಮ ರಾಜೀನಾಮೆ ಅಕ್ಸೆಪ್ಟ್ ಮಾಡಲಿ ಅಂತ ಹೇಳುವಂಥದ್ದು ಎಲ್ಲೂ ಇಲ್ಲ. ಕೊಡೋದ್ರೆ ನೇರವಾಗಿ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಅದು ಕೊಟ್ಟರು ಅವರು ಈಗಾದರೂ ಬಂದು ಅದನ್ನು ತಾವು ಕೊಡಬೇಕು ತಯಾರಾದ್ರೆ ಆಟೋಮೆಟಿಕ್ ಅದು ಎರಡು ಅಕ್ಸೆಪ್ಟ್ ಆಗಿ ಹೋಗಿಬಿಡ್ತಾವೆ. ಒಮ್ಮೆ ಆಗಿ ಹೋಗ್ರಿ ಅವ್ರಿಗೆ ಇವ್ರಿಗೆ ಅನ್ನುವಂಥ ಮಾತಿನ ಸಹಿತ ಇವತ್ತು ನಮ್ಮ ಕಾಶಪ್ಪನವರು ಮಾತಾಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ದಿಶೆಯಲ್ಲಿ ಕಾಶಪ್ಪನವ್ರ ಜೊತೆಗೆ ಇನ್ನುಳಿದ ಸಹಿತ ಆ ಮಾತುಗಳು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಯತ್ನಾಳರು ಅಪ್ಪ ಹುಟ್ಟಿದ್ರೆ ಮತ್ತಾರು ಹುಟ್ಟಿದ್ರೆ ಹಂಗೆ ಹುಟ್ಟಿದ್ರೆ ಈ ಮಾತುಗಳು ಮಾತಾಡಿ ತಾವು ಯಾವ ಮಟ್ಟಿಗೆ ಇಳಿದಿದ್ದೀವಿ ಅನ್ನೋದನ್ನು ಸಮಾಜಕ್ಕೆ ಈಗಲೇ ತೋರಿಸ್ಕೊಳ್ತಾ ಇದ್ದಾರೆ. ಅದು ತಪ್ಪೋ ಸರಿನೋ ಸಮಾಜನ ವಿಚಾರ ಮಾಡಬೇಕು, ಜನ ವಿಚಾರ ಮಾಡಬೇಕಾಗ್ಯದ. ಯಾಕಂದ್ರೆ ಇಂಥ ಭಾಷೆ ಬಳಸೋದು ಏನಪ್ಪ ಅಂತಂದ್ರೆ ಈಗ ನಾ ಹಿಂದಿನ ಎಪಿಸೋಡಲ್ಲಿ ಹೇಳಿದಂಥದ್ದು ಏನಪ್ಪ ಅಂದ್ರೆ ಇದು ಸಂವಿಧಾನಕ್ಕೆ ಅಷ್ಟು ಅಪಮಾನ ಅಲ್ಲ, ಇಡೀ ಸಮಾಜಕ್ಕೂ ಅಪಮಾನ ಅಂತ ತೆಗೆದಿದ್ದು ಅಂತೇಳಿ. ಯಾಕಂದ್ರೆ ಇವ್ರನ್ನ ಆಯ್ಕೆ ಮಾಡಿದ್ದು ಜನಕ್ಕೆ ಬೇಕಾಗಿದ್ದು ಇವರಿಂದ ಕೆಲಸ. ಆ ಕೆಲಸದ ಬಗ್ಗೆ ವಿಚಾರ ಮಾಡಬೇಕು ವಿನ ಅಲ್ಲಿ ಬಡತನ ಹೋಗಲಾಡಿಸೋ ಬಗ್ಗೆ ವಿಚಾರ ಮಾಡಬೇಕು ವಿನ ಅಲ್ಲಿ ಶಾಲೆಗಳ ಪರಿಸ್ಥಿತಿ ಏನದ, ವಿದ್ಯಾರ್ಥಿಗಳ ಪರಿಸ್ಥಿತಿ ಏನದು, ಎಷ್ಟು ಶಾಲೆಗಳಿದ್ದಾವೆ, ಎಷ್ಟು ಮಕ್ಕಳು ಕಲಿತಾ ಇಲ್ಲ, ಎಷ್ಟು ಮಕ್ಕಳು ಕಲಿತಾ ಇದ್ದಾರೆ, ಎಷ್ಟು ಕಲ್ತಿಲ್ಲ, ಎಷ್ಟು ಅಲ್ಲಿ ಆರೋಗ್ಯ ಹೆಂಗದ, ಅಲ್ಲಿ ಜನಸಾಮಾನ್ಯರ ಒಂದು ಡೆವಲಪ್ಮೆಂಟ್ ಸಲ ವಿಚಾರ ಮಾಡೋದು ಬಿಟ್ಟೆ ಇವರು ಅವ್ರು ರಾಜೀನಾಮೆ ಕೊಡೋದು ಕೇಳೋದು, ಇವ್ರಿಗೆ ರಾಜೀನಾಮೆ ಕೊಡೋದು ಕೇಳೋಂಥ ವಾತಾವರಣ ಈಗ ವಿಜಯಪುರ ಜಿಲ್ಲೆಯಲ್ಲಿ ಜೋರು ಎಳೆದಿದ್ದಾರೆ ಅಂದಾಗೆ ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪೋದು ಜನ ವಿಚಾರ ಮಾಡುವಂಥದ್ದು. ಮತ್ತು ಅದೇನೂ ಇರಲಿ, ಇನ್ನೊಂದು ಮಾತಿಲ್ಲ, ಯತ್ನಾಳರು ಯಾಕಪ್ಪ ರಾಜೀನಾಮೆ ಕೊಡೋದಕ್ಕೆ ಬಂದೇ ಬಿಡಪ್ಪ ಇಬ್ಬರು ಕೊಟ್ಟೆ ಬಿಡೋದು ಬರಬಾರ್ದು. ಈಗಾಗಲೇ ಸಾಕಷ್ಟು ಮಾತಾಡಿದ್ದಾರೆ. ಭಾಷೆ ಅಂತ ಅವ್ರಿಗೇನು ಎಗ್ಗಿಲ್ಲ ಎಡ ಇಲ್ಲ, ಬಾಯಿಗೆ ಏನು ಮುಂಬಿಗೆ ಬರ್ತದೋ ಮಾತಾಡಿ ಮುಗಿದು ಬಿಡ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ಅವ್ರು ಇಲ್ಲಿವರೆಗೆ ಪ್ರಯತ್ನ ಮಾಡಿದ್ರು, ನಮ್ಮ ಪತ್ರಕರ್ತರು ಪ್ರಯತ್ನ ಮಾಡಿದರೆ ಅವ್ರ ಫೋನಿಗೆ ಸಿಗ್ತಾ ಇಲ್ಲ ಅಂತ ವಾರ್ತೆಗಳು ಬರ್ತಾ ಇದ್ದಾವೆ. ಕೆಲವೊಂದು ಬೆನ್ನು ಹಚ್ಚಿದ್ದಾರೆ ದೂರ ಮಾಡೋ ಸಲುವಾಗಿ. ಯಾಕೆಂದರೆ ಈಗೇನಿದೆ ಹೆಂಗಾದರೂ ಒಂದು ನಮಗೂ ಒಂದು ಡಿಫ್ರೆಂಟ್ ಅಂತ ನ್ಯೂಸ್ ಬೇಕಾಗಿರ್ತದೆ. ಅಲ್ಲಿ ನ್ಯೂಸನ್ನು ಇವ್ರ ಕುಟುಂಬದ ಯಾರು ಬೇಡ ಅಂತ ಇದ್ದಾರೆ. ಅದೇ ಕಾರಣಕ್ಕೆ ಎಲ್ಲರೂ ಈಗ ಅದ್ರ ಸುತ್ತ ಬೆನ್ನು ಹಚ್ಚಿಬಿಟ್ಟಿದ್ದಾರೆ. ಕಾಂಗ್ರೆಸ್ನ ನಾಯಕರಂತ ನಮ್ಮ ಶಾಸಕರಂತ ಕಾಶಪ್ಪನವರಾಗಿರ್ಬೋದು, ಅದೇ ಕಾಲಕ್ಕೆ ಬಸವನ ಬಾಗೇವಾಡಿ ಶಿವಾನಂದ ಪಾಟೀಲರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ನಿಧಾನಕ್ಕೆ ಇವರೆಲ್ಲರೂ ಏನಪ್ಪ ಅಂದ್ರೆ ಈ ನಮ್ಮ ಬಸವನಗೌಡ ಪಾಟೀಲ್ ಎದ್ದು ನಿಲ್ಲುವಂಥದ್ದು, ಪ್ರತಿದಾಳಿ ಮಾಡುವಂಥದ್ದು ನಡೆಸಿದ್ದಾರೆ. ಇದು ಇನ್ನು ಎಲ್ಲಿ ಬಂದು ಹತ್ತದು ನೋಡ್ಬೇಕೇನು, ಇನ್ನು ಯಾವಾಗ ಕೊಡ್ತಾರಪ್ಪ ರಾಜೀನಾಮೆ ನಮ್ಮ ಯತ್ನಾಳರು ಅನ್ನೋದು ಈಗ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇವತ್ತು.
ಮೋಸ್ಟ್ ಪ್ರಾಬಲ್ ಇಂದ ಆಗಿರ್ಬೋದು, ನಾಳೆ ಆಗಿರ್ಬೋದು, ಕೊಡ್ಬೋದೇನೋ, ಕೊಡ್ತಾರಲ್ಲೋ ಗೊತ್ತಿಲ್ಲ. ಕೊಟ್ಟು ಮತ್ತೆ ಗೆಲ್ಲಬೇಕಲ್ರಿ ಮತ್ತೆ ಶಾಸಕರಾಗಿ, ಅದಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕಾಗಿ ವಿಜಯಪುರದಲ್ಲಿ ಈಗ ಒಂದೇಳೆ ಅವ್ರು ಚಾಲೆಂಜ್ ಮಾಡಿ ಕರ್ತಾರೆ, ನೀವು ರಾಜೀನಾಮೆ ಕೊಡು ಅಂತೇಳಿ. ವಿಜಯಪುರದಲ್ಲೇ ರಾಜೀನಾಮೆ ಕೊಟ್ಟೆ, ವಿಜಯಪುರದಲ್ಲಿ ಕಾಂಟೆಸ್ಟ್ ಮಾಡಿ ಇಬ್ಬರು ಯಾರು ಗೆಲ್ತಾರೆ. ಇಲ್ಲಿ ಶಿವಾನಂದ ಪಾಟೀಲ್ ಭಾಳ ಜಾನತ್ರ ಮಾಡಿದ್ದಾರೆ. ಹೇಗಂತಂದ್ರೆ ಅವ್ರು ಕೊಡೋ ತನಕ ತೊಗೋಬೇಡ್ರಿ ಅಂತೇಳಿ ಉಳ್ಕೊಂಡಿದ್ದಾರೆ. ಒಂದು ಕಡೆಗೆ ಕೊಡೋ ಪ್ರಯತ್ನ ಮಾಡಿದರು, ಚಾಲೆಂಜ್ ಒಪ್ಕೊಂಡ್ರು, ಬಂದೇ ಬೇಡಪ್ಪ ನೀನು ಅಂತ ಹೇಳಿದರು. ಇನ್ನೊಂದು ಕಡೆ ಅವ್ರು ಬರ್ತಾರೆ, ಇದು ಅಕ್ಸೆಪ್ಟ್ ಆಗಬಾರ್ದು ಅಂತ ತಾಂತ್ರಿಕ ಒಂದು ಪ್ಲಾನು ಮಾಡಿ ಹೋಗಿದ್ದಾರೆ. ಇದರಿಂದಾಗಿ ಏಕಕಾಲಕ್ಕೆ ನಮ್ಮ ಯತ್ನಾಳ್ಗಿಂತಲೂ ಈ ಶಿವಾನಂದ ಪಾಟೀಲನ್ನ ಬುದ್ಧಿವಂತರು ಅಂತ ಅನ್ನಿಸ್ತದೆ. ಯಾಕಂದ್ರೆ ರಾಜೀನಾಮೆ ಕೊಟ್ಟಂಗೆ ಆಯ್ತು, ಉತ್ತರ ಕೊಟ್ಟಂಗೆ ಆಯ್ತು, ಅದೇ ಕಾಲಕ್ಕೆ ನಮ್ಮನ್ನ ಉಳಿಸ್ಕೊಂಡಂಗೆ ಆಯ್ತು. ಯಾಕಂದ್ರೆ ಈಗ ಉಸ್ತುವಾರಿ ಇದ್ದಾರೆ, ಮಂತ್ರಿ ಇದ್ದಾರೆ, ಮಂತ್ರಿಗಿರಿ ಅದ ಅವ್ರಿಗೆ, ಅದನ್ನಾಗಿ ಬಿಟ್ಟು ಕೊಡ್ತಾರೆ ಯಾರಾದರೂ. ಅದಕ್ಕಾಗಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅಂತೇಳಿ ನಮ್ಮ ಯತ್ನಾಳ್ ಬೆಂಬಲಿಗರು ಹೇಳ್ತಾ ಇದ್ದಾರೆ. ನಿಜವಾಗಿ ಕೊಡಬೇಕಾಯ್ತು, ಅವರು ರಾಜೀನಾಮೆ ಕೊಟ್ಟ ಮಾತಾಡಬೇಕಾಯ್ತು ಅಂತ ಅವ್ರು ಹೇಳ್ತಾರೆ. ಅದೇ ಕಾಲಕ್ಕೆ ಇವರು ಬೆಂಬಲಿಗರು, ನಮ್ಮ ಶಿವಾನಂದರ ಬೆಂಬಲಿಗರು ಅವ್ರು ಅಂತ ಇದ್ದಾರೆ, ಯಾಕಪ್ಪ ನೀವು ಕೊಡಲ ಅಂತದ್ದು ಇಬ್ಬರಿಗೂ ಕೊಡೋಣ ಅಂತೇಳಿ. ಅಂದರೆ ಇಬ್ಬರಿಗೂ, ಅಂದರೆ ನಮ್ಮ ಯತ್ನಾಳ್ರಿಗೆ ಮತ್ತು ಶಿವಾನಂದ ಪಾಟೀಲರಿಗೆ ಇಬ್ಬರಿಗೂ ತಾವು ಗಟ್ಟಿ ರೀತಿ ತೋರಿಸ್ಕೊಳ್ಳೋ ಅಷ್ಟೇ ಬೇಕಾಗಿದ್ದು ವಿನಃ ಅದು ಒಂದು ತಾರ್ಕಿಕ ಅಂತ ಕಾಣೋದು ಇಬ್ಬರಿಗೂ ಬೇಕಾಗಿಲ್ಲ. ಮತ್ತೊಂದು ರೀತಿಯಿಂದ ಲಾಜಿಕಲ್ ವಿಚಾರ ಮಾಡಿದಾಗ ಹೌದು ಇವ್ರದ್ದು ಸರಿ ಐತಲ್ಲ, ಇವ್ರದ್ದೇನು ತಪ್ಪದ, ಶಿವಾನಂದ ಪಾಟೀಲರು ಯಾಕೆ ಅವರೊಬ್ಬರೇ ಯಾಕೆ ಕೊಡಬೇಕು, ಈಗ ಕೇಳ್ಯಾರಲ್ಲ ಮತ್ತು ಇವರೇ ಶುರು ಮಾಡಿದ್ದಾರೆ ಯುದ್ಧದನ್ನು ರಾಜೀನಾಮೆದು. ಮತ್ತು ಅವ್ರು ಕೇಳ್ತಾ ಇದ್ರೆ ಕೊಡ್ರಿ, ಅಲ್ಲೇ ವಿಜಯಪುರ ಕೊಟ್ಟರು, ನೀವು ಅವ್ರದಿಂತವ್ರು ಇಲ್ಲಿ ಬಸವನಬಾಯಿಗೆ ಕೊಟ್ಟರೆ ನೀವು ಅಲ್ಲಿ ಕೊಡ್ರಿ, ಎಲ್ಲಿ ನಿಲ್ತೀರಿ ನಿಲ್ರಿ ಇಬ್ಬರು ಅನ್ನುವಂಥ ಒಂದು ನೆಲೆಗಟ್ಟಲೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಶಿವಾನಂದ ಪಾಟೀಲ್ ವಿಜಯಪುರಕ್ಕೂ ಬಂದ ನಿಲ್ಲಕ್ಕೆ ತಯಾರಿದ್ದೀನಿ ಅಂತೇಳಿ ಮೆಸೇಜ್ ಕೊಟ್ಟ ತುರ್ತಂತೆ ಒಂದು ಕೈ ಮೇಲಾಗಿದ್ದಾರೆ. ಇನ್ನು ಇಂದು ನಾಳೆಯೋ ನಾಡದ್ದು ಇದಕ್ಕೇನು ಪ್ರತಿ ದಾಳಿ ಮಾಡ್ತಾರೆ ನಮ್ಮ ಪಾಟೀಲರು, ಯತ್ನಾಳರು ಅನ್ನೋದು ಸಹಿತ ಅಷ್ಟೇ ಕುತೂಹಲಕಾರಿ ಎಲ್ಲರೂ ಅದ. ಮತ್ತು ಅದೇ ಕಾಲಕ್ಕೆ ಮತ್ತು ನಮ್ಮ ಏನಪ್ಪ ಅಂದ್ರೆ ವಿಜಯಾನಂದ ಕಾಶ್ಯಪ್ನವರು ಸಹಿತ ಈ ಸಲ ಓಪನ್ ಆಗಿ ನಮ್ಮ ಯತ್ನಾಳರ ವಿರುದ್ಧ, ಜೊತೆಗೆ ಮಾನ್ಯ ಮೃತ್ಯುಂಜಯ ಸ್ವಾಮಿಗಳ ವಿರುದ್ಧ ಸಹಿತ ದಾಳಿ ನಡೆಸಿದ್ದಾರೆ. ಅವರು ಕೇವಲ BJPಯ ಸ್ವಾಮೀಜಿ ಅವರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಏನೋ ಆಗಲಿ, ಒಟ್ಟಿನಲ್ಲಿ ನಿಂತ ನೀರಲ್ಲಿ ದೊಡ್ಡ ಕಲ್ಲು ಒಗೆದುಬಿಟ್ಟಿದ್ದಾರೆ ನಮ್ಮ ಯತ್ನಾಳರು. ಈಗಂತ ಒಂದು ಶಿವಾನಂದ ಪಾಟೀಲ್ ಹಿಂಗೆ ಹೇಳಿದರು. ಅದೇ ಕಾಲಕ್ಕೆ ಕಾಶ್ಯಪ್ನವ್ರನ್ನ ಅವ್ರಿಗೂ ಏನೋ ತೊಗೊಂಡಿದ್ದಾರೆ ಅವರು. ಈ ನೀವು ಕೊಡ್ತೀನಿ ರಾಜೀನಾಮೆ ಅವ್ರನ್ನ ಕೇಳಿದಾಗ ಹುನಗುಂದ ಶಾಸಕತ್ವಕ್ಕೆ ಅಂದಾಗ ನಾ ಯಾಕೆ ಕೊಡಲಪ್ಪ ಅಂದರೆ ಕಾಶ್ಯಪ್ನವ್ರು ಹೇಳಿದ್ದಾರೆ. ಅವ್ರು ಹೇಳ್ತಾರೆ ನಾವು ಅನ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಒಟ್ಟಾರೆಯಾಗಿ ಈ ಒಂದು ನಮ್ಮ ಯತ್ನಾಳರ ಮಾತಿನಿಂದಾಗೆ ವಿಜಯಪುರ ಜಿಲ್ಲೆಯಲ್ಲಿ ದೊಡ್ಡದೊಂದು ಸಪ್ಪಳ ಕೇಳ್ತಾ ಇದೆ. ಅದರಲ್ಲೂ ಇವರೆಲ್ಲ ರಾಜೀನಾಮೆ ಕೊಡಲಿ ಅಂತೇಳಿ ನಮ್ಮ ಯತ್ನಾಳರ ಬೆಂಬಲಕ್ಕೆ ಕೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಶಿವಾನಂದ ಬೆಂಬಲಿಗರು ಅವರು ಶಿವಾನಂದ ಪಾಟೀಲ್ ಬೆಂಬಲಿಗರು ನೀವು ನಮ್ಮ ರಾಜೀನಾಮೆ ಕೊಟ್ಟಿವಿ, ನೀವು ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದೊಂದು ದೊಡ್ಡ ಹಾಸ್ಯಾಸ್ಪದವಾದ ವಿಷಯವಾಗಿ ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಬೆಳೀತಾ ಇದೆ. ಇದು ಯಾವ ರೂಪ ಪಡಿಬೋದು ಏನು ನೋಡುವಂಥದ್ದು, ಬಟ್ ಇದೊಂದು ಜಸ್ಟ್ ಕಾಮಿಡಿ ಅಂತ ನಾವು ಹೇಳ್ಬೋದೇನೋ. ಜನಸಾಮಾನ್ಯರು ಕೈ ಬಡದ ನಗುವಂಥ ವಿಷಯ ಆಗಿಬಿಟ್ಟದೆ ಇವತ್ತು ಯತ್ನಾಳರು ಈ ಬಾಂಬ್ದಿಂದಾಗಿ, ಶಿವಾನಂದರ ರಾಜೀನಾಮೆಯಿಂದಾಗಿ. ನೋಡು, ಯತ್ನಾಳರಿಂದ ನಾಳೆ ಕೊಡ್ಬೋದು ರಾಜೀನಾಮೆ, ಇಲ್ಲ ಕರೆ ಕೊಡಲಿ ರಾಜೀನಾಮೆ ಅಂತೇಳಿ ಮತ್ತೊಂದೇನು ಹೊಸ ಬಾಂಬು ಇರ್ಬೋದು. ಯಾಕೆಂದರೆ ಯತ್ನಾಳರ ಭಾಷೆ ನಿಮಗೆ ಗೊತ್ತದ, ಆ ಭಾಷೆ ಯಾವ ರೀತಿ ಬರ್ತದೆ ಅನ್ನುವಂಥದ್ದು ಅಡ್ವಾನ್ಸ್ ಆಗಿ ಮಾತಾಡ್ತಾ ಇದ್ದೀರಿ. ಅವ್ರು ಮತ್ತೆ ಒಳ್ಳೆ ಒಂದು ರಾಜೀನಾಮೆ ಕೊಡಬೇಕು, ಇಲ್ಲ ಅವ್ರು ಸರಿಯಾಗಿ ಕೊಡಪ್ಪ ತಾಂತ್ರಿಕವಾಗಿ ಕೊಡಲಿ ಅಂತ ಅನ್ನಬೇಕು, ಅದೊಂದು ಅಂತಾರೆ ಅಂತ ಹೇಳ್ತಾ. ಇದು ಈ ದಿನ ನಡೆದಂಥ ಒಂದು ರಾಜಕೀಯ ಪ್ರಹಸನ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.